ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗೆ ಕೊರೋನಾ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಮತ್ತೆ ಕೊರೋನಾ ಹಬ್ಬ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಬೆಂಗಳೂರು. ಪಾಸಿಟಿವ್ ಕೇಸ್ ಜೊತೆಗೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಕೂಡ ದಿಢೀರ್ ಏರಿಕೆ ಆಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯ ವಲಯಗಳಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇರುವಂತಹದ್ದು ಬೆಂಗಳೂರಿನ ಜನರ ಆತಂಕವನ್ನು ಹೆಚ್ಚು ಮಾಡಿದೆ. ರಾಜ್ಯದಲ್ಲಿರುವಂತಹ ಸಕ್ರಿಯ ಕೇಸ್ಗಳಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲು. ಒಟ್ಟು 175 ಆಕ್ಟಿವ್ ಕೇಸ್ಗಳು ಬೆಂಗಳೂರಿನಲ್ಲಿಯೇ 156 ಆಕ್ಟಿವ್ ಕೇಸಸ್ಗಳು ಪತ್ತೆ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ 175, ಬೆಂಗಳೂರಿನಲ್ಲಿಯೇ 156 ಸಕ್ರಿಯ ಕೇಸ್ಗಳಿರುವಂಥದ್ದು. ನಿನ್ನೆ ಬೆಂಗಳೂರಿನಲ್ಲಿ 68 ಪಾಸಿಟಿವ್ ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಇನ್ನು ಟೆಸ್ಟಿಂಗ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದ ಹಾಗೆ ಟೆಸ್ಟಿಂಗನ್ನು ಜಾಸ್ತಿ ಮಾಡ್ತಾ ಇದ್ದ ಹಾಗೆ ಮತ್ತೆ ಪಾಸಿಟಿವಿಟಿ ರೇಟ್ಗಳು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಕೊರೋನಾ ಹಬ್ಬ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಅಂದರೆ ಈ ಅಂಕಿಅಂಶಗಳು ಅದನ್ನು ಹೇಳ್ತಾ ಇದೆ. ಬೊಮ್ಮನಹಳ್ಳಿಯಲ್ಲಿ 8 ವಲಯಗಳಲ್ಲೂ ಕೂಡ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಬೊಮ್ಮನಹಳ್ಳಿಯಲ್ಲಿ ಮೊದಲನೇದಾಗಿ 8 ಕೇಸ್ ಪತ್ತೆಯಾಗಿದೆ. ಇನ್ನು ದಕ್ಷಿಣ ವಲಯದಲ್ಲಿ 8 ಕೇಸ್ ಪತ್ತೆಯಾಗಿರುವಂತಹದ್ದು. ಅದರ ಜೊತೆಗೆ ಪಶ್ಚಿಮ ವಲಯದಲ್ಲಿ 10 ಕೇಸ್ಗಳು ಪತ್ತೆಯಾಗಿದೆ. ಪೂರ್ವ ವಲಯದಲ್ಲಿ 9 ಕೇಸ್ಗಳು, ಮಹದೇವಪುರದಲ್ಲಿ 7 ಕೇಸ್ಗಳು, ಯಲಹಂಕದಲ್ಲಿ 6 ಕೇಸು, ಆರ್ ಆರ್ ನಗರದಲ್ಲಿ 1 ಕೇಸು, ದಾಸರಹಳ್ಳಿಯಲ್ಲಿ ಇನ್ನೂ ಕೂಡ ಯಾವುದೇ ಕೇಸ್ ದಾಖಲಾಗಿಲ್ಲ. 8 ವಲಯಗಳ ಅಂಕಿಅಂಶವನ್ನು ನಾವು ನಿಮ್ಮ ಮುಂದೆ ಇಟ್ಟಿರುವಂತಹದ್ದು. ಒಂದು ಕಡೆ ನೆರೆಯ ರಾಜ್ಯ ಕೇರಳದಲ್ಲಿ JN1 ತಳಿಯ ಉಪಟಳ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂತಹದ್ದು. ಪಾಸಿಟಿವ್ ಕೇಸ್ನ ಜೊತೆಗೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರೋದು ಸಹಜವಾಗಿಯೇ ಆತಂಕಕ್ಕೆ ಕಾರಣವಾಗ್ತಾ ಇದೆ.